ಇನ್ನು ದ್ವಿತೀಯ PU ಪರೀಕ್ಷಾ ಅವಧಿಯಲ್ಲಿ 15 ನಿಮಿಷವನ್ನು ಕಡಿತ ಮಾಡಲಾಗಿದೆ. ಸೆಕೆಂಡ್ ಇಯರ್ PUC ಎಕ್ಸಾಮ್. ಸೊ ಎಕ್ಸಾಮ್ನ ಒಂದು ಟೈಮ್ ಏನಿತ್ತಲ್ಲ ಅದನ್ನು 15 ನಿಮಿಷ ಕಡಿತ ಮಾಡಿದ್ದಾರೆ. PU ಲಿಖಿತ ಪರೀಕ್ಷೆಯಲ್ಲಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಪರೀಕ್ಷೆ ಅವಧಿಯನ್ನ 15 ನಿಮಿಷಗಳ ಕಾಲ ಕಡಿಮೆ ಮಾಡಿದ್ದಾರೆ. ದ್ವಿತೀಯ PU ಪರೀಕ್ಷೆಯ ಅವಧಿಯನ್ನ ಇಳಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ರಾಜ್ಯ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈಗ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮೊದಲು 3 ಗಂಟೆ ಎಕ್ಸಾಮ್ ಬರಿತಾ ಇದ್ರು, ಆದರೆ ಈಗ 3 ಗಂಟೆ ಬದಲಾಗಿ 2 ಗಂಟೆ 45 ನಿಮಿಷಕ್ಕೆ ನಿಗದಿ ಮಾಡಲಾಗುತ್ತೆ. ಅಂದರೆ 15 ನಿಮಿಷ ಕಡಿತವಾಗುತ್ತೆ. ಸೊ ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಈಗ ಪ್ರಶ್ನೆಗಳನ್ನು ಏಳಿಸ್ತಾ ಇದೆ. ಯಾಕಂದರೆ ವಿದ್ಯಾರ್ಥಿಗಳು ಮೊದಲೇ ಟೆನ್ಷನ್ನಲ್ಲಿ ಬರಿತಾ ಇರ್ತಾರೆ. ಅಂಥದ್ರಲ್ಲಿ ಮತ್ತೆ 15 ನಿಮಿಷ ಕಡಿತ ಮಾಡಿರೋದು ಇನ್ನಷ್ಟು ಟೆನ್ಷನ್ ಅವ್ರಿಗೆ ಜಾಸ್ತಿ ಮಾಡೋದಿಲ್ವಾ ಅಂತ ಹೇಳಿ ಸಾಕಷ್ಟು ಒಂದು ಪ್ರಶ್ನೆಗಳು ಈಗ ಹೇಳ್ತಾವೆ. ಬನ್ನಿ, ನಿರ್ದೇಶಕರು ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಂಡಳಿಯ ನಿರ್ದೇಶಕರು ಏನು ಹೇಳ್ತಾರೆ, ಕಾರಣ ಏನು ಕೊಡ್ತಾರೆ ನೋಡೋಣ. ಹಿಂದಿನ ಸಾಲಿನಲ್ಲಿ PUCನಲ್ಲಿ 100 ನಂಬರ್ಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ವಿ. ಆಗ 3 ಗಂಟೆ ಪರೀಕ್ಷೆ ಬರೀಲಿಕ್ಕೆ ಮತ್ತು 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅವಕಾಶ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ, ಇಂಟರ್ನಲ್ ಅಸೆಸ್ಮೆಂಟನ್ನು ಕಳೆದ ವರ್ಷದಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇಂಟರ್ನಲ್ ಅಸೆಸ್ಮೆಂಟ್ 20 ನಂಬರ್ಗೆ ವಿದ್ಯಾರ್ಥಿಗಳು ಅವ್ರವ್ರ ಕಾಲೇಜ್ನಲ್ಲೇ ಮಾಡ್ತಾರೆ. ಹಾಗಾಗಿ ರಿಟರ್ನ್ ಟೆಸ್ಟ್ ಇರ್ತಕ್ಕಂಥದ್ದು ಅಥವಾ ರಿಟರ್ನ್ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು 80 ಅಂಕಗಳಿಗೆ. ಸೊ ಹಾಗಾಗಿ ನಾವು 3 ಗಂಟೆ 15 ನಿಮಿಷ ನಡೀತಾ ಇದ್ದಂಥ ಪರೀಕ್ಷೆನ 3 ಗಂಟೆಗೆ ಮಾಡ್ತಾಯಿದ್ದೀವಿ. ಆ 3 ಗಂಟೆಯಲ್ಲಿ 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅವಕಾಶ ಸಿಗುತ್ತೆ ವಿದ್ಯಾರ್ಥಿಗಳಿಗೆ, ಮತ್ತು 2 ಗಂಟೆ 45 ನಿಮಿಷ ಮಕ್ಕಳಿಗೆ ಉತ್ತರ ಬರೀಲಿಕ್ಕೆ ಅವಕಾಶ ಸಿಗ್ತದೆ. ಈ 15 ನಿಮಿಷ ಏನು ಕಡಿಮೆ ಆಗಿದೆ ಅದು 20 ಅಂಕಗಳು. ನಾವು ಮುಂಚೆ 100 ಮಾರ್ಕ್ಸ್ ಮಾಡ್ತಾಯಿದ್ವಿ, ಈಗ 80 ನಂಬರ್ಗೆ ಮಾಡ್ತಾ ಇರೋದ್ರಿಂದ 20 ಅಂಕಗಳು ಕಡಿಮೆ ಆಗಿರೋದ್ರಿಂದ ಅವ್ರಿಗೆ 15 ನಿಮಿಷ ಕಡಿತಗೊಳಿಸಲಾಗಿದೆ. ಹಿಂದಿನ ಸಾಲಿನಲ್ಲಿ PUCನಲ್ಲಿ 100. ಸೊ ಇದು ಆ್ಯಕ್ಚುಲಿ ಕಾರಣ. ಯಾಕಂದರೆ ಈಗ ರಿಟರ್ನ್ ಎಕ್ಸಾಮ್ ಇರುವಂಥದ್ದೇ 80 ನಂಬರ್ಸಿಗೆ, 80 ನಂಬರಿಗೆ. ಸೊ ಹಾಗಾಗಿ ನಾವು 15 ನಿಮಿಷ ಕಮ್ಮಿ ಮಾಡಿದ್ದೀವಿ. ಆದರೆ ಈ 15 ನಿಮಿಷ ಕಮ್ಮಿ ಅಂತ ಹೇಳಿದ್ರೆ ಬರೆಯೋದಕ್ಕೆ 2 ಗಂಟೆ 45 ನಿಮಿಷದಲ್ಲಿ ಅವ್ರು ಬರೀಬೇಕು. ಬಟ್ 15 ನಿಮಿಷ ಓದ್ಕೊಳ್ಳೋದಕ್ಕೆ ನಾವು ಕೊಡ್ತೀವಿ. ಆ 15 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಏನು ಆರಂಭದಲ್ಲಿ ಕೊಡ್ತೀವಿ, ಆ 15 ನಿಮಿಷ ಅವ್ರು ಬರೆಯೋ ಹಾಗಿಲ್ಲ. ಆ 15 ನಿಮಿಷ ಅವರು ಓದ್ಕೋಬೇಕು. ಅದಾದ ನಂತರ ಬರೆಯೋದಕ್ಕೆ ಆರಂಭಿಸ್ಬೋದು ಅನ್ನುವಂಥದ್ದನ್ನು ಗೋಪಾಲ್ ಕೃಷ್ಣ ಅವರು ಕೂಡ ಮಾಹಿತಿ ಶೇರ್ ಮಾಡಿಕೊಂಡ್ರು.